ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದು ಸಿಎಂ ತವರಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ನಂಜನಗೂಡಿನಲ್ಲಿ ರಾಜ್ಯಪಾಲರ ಭಾವಚಿತ್ರಕ್ಕೆ ಮಸಿ ಬೆಳೆದು ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರಲ್ಲದೆ ಮೈಸೂರು ಊಟಿ ರಸ್ತೆ ಹೆದ್ದಾರಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತ ಮೈಸೂರಿನ ಎಪಿಎಂಸಿ ವೃತ್ತದಲ್ಲಿ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ನೇತೃತ್ವದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ ಅಭಿಮಾನಿಗಳು ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅಹಿಂದ ನಾಯಕ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಬಿಜೆಪಿ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ ರಾಜ್ಯಪಾಲರು. ಮೊದಲನೇದಾಗಿ ಅವರಿಗೆ ನಮ್ಮ ಧಿಕ್ಕಾರಗಳು. ಸಿದ್ದರಾಮಯ್ಯ ಸಾಹೇಬರು ಏನು ಆಡಳಿತ ಮಾಡವ್ರೆ, ಬಡವ್ರ ಪರ, ನೊಂದವ್ರ ಪರ, ಸತ್ಯ ಪರ, ದಲಿತರ ಪರ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆ ದಮ್ಮು ತಾಕತ್ತಿದ್ರೆ, ವಿಜೇಂದ್ರ ಅವರೇ, ಕುಮಾರಸ್ವಾಮಿ ಅವರೇ, ನಿಮ್ಗೆ ದಮ್ಮು ತಾಕತ್ತಿದ್ರೆ ಬಡವ್ರ ಪರ ಕೆಲಸ ಮಾಡಿ, ಬಡವ್ರ ಪರ ಕೆಲಸ ಮಾಡ್ರಿ. ನೀವೆಷ್ಟು ಆಸ್ತಿ ಮಾಡಿದ್ರಿ ಅಂತ ನಿಮ್ಗೆ ಗೊತ್ತಿಲ್ವೇನ್ರಿ? ನೀವು ಈ ರೀತಿ ಒಬ್ಬರು ಧರ್ಮರಾಯನ್ ಪರ ಬಡವ್ರ ಪರ ಕೆಲಸ ಮಾಡೋನ ವಿರುದ್ಧ ನೀವು ಕೆಲಸ ಮಾಡ್ತಿರಲ್ರಿ. ನೀವು ಗೆಲ್ಬೇಕಾರೆ ಸಿದ್ದರಾಮಯ್ಯ ಅವ್ರ ಆಶೀರ್ವಾದ ಅಂದ್ರೆ ಗೆಲ್ತೀರೇನ್ರಿ? ವಿಜೇಂದ್ರ ಅವ್ರೆ, ನಿಮ್ಗೆ ಯಾಕ್ರಿ ಬೇಕು ಇದು? ಮುಂದಿನ ದಿನಗಳಲ್ಲಿ ನಿಮ್ಗೆ ಭವಿಷ್ಯ ಇದೆ. ಎಲ್ಲಾ ಜನಾಂಗದ ವರ್ಗನ ವಿಶ್ವಾಸ ತಕೊಂಡು ಕೆಲಸ ಮಾಡ್ಕೊ ಹೋಗಿ. ಸಿದ್ದರಾಮಯ್ಯ ಅವರು ಲಿಂಗಾಯತರು, ಜನಾಂಗದವರು, ಮೇಲ್ವರ್ಗದವರು ಗೌರವ ಕೊಡಲ್ವೇನ್ರಿ? ನಿಮ್ಗೆ ಮಾನ ಮರ್ಯಾದೆ ಜೂರೇನ ಇದ್ದೇನ್ರಿ ನಿಮ್ಗೆ? ವಿಜೇಂದ್ರ ಅವ್ರೆ, ಎಲ್ಲರ ಮಾತನ್ನ ಕೇಳ್ಕೊಂಡು ಹಿಂಗಂತ ಇದಾರಲ್ಲ ನೀವು. ಒಬ್ರು ಮಾಜಿ ಪ್ರಧಾನ ಮಂತ್ರಿಗಳ ಮಗನಾದ ಕುಮಾರಸ್ವಾಮಿ ಅವರು ನಿಮ್ ನಿಜ ಮಾನ ಮರ್ಯಾದೆ ಇಲ್ಲ ನಿಮ್ಗೆ. ನಿಮ್ಗೆ ಎಷ್ಟು ಅವ್ಯವಹಾರಗಳು ಮಾಡಿದಿರಿ ನೀವು? ಜನಗಳಿಗೆ ಗೊತ್ತಿಲ್ವ ನೀವು ಏನೇನ್ ಮಾಡಿದಿರಿ ಅಂತ? ದಯವಿಟ್ಟು ಸಿದ್ದರಾಮಯ್ಯ ಅವ್ರ ವಿರುದ್ಧ ಷಡ್ಯಂತ್ರ ಮಾಡೋಗಳನ್ನ ನಿಲ್ಸಿ. ನೀವು ಒಂದ್ ಪರ ನಿಮ್ಗೆ ಜನಗಳು ಸಪೋರ್ಟ್ ಮಾಡಬಹುದು. ಸಿದ್ದರಾಮಯ್ಯನ ಕೆಣಕಿದ್ರೆ ಇಡೀ ರಾಜ್ಯ, ಇಡೀ ಜಿಲ್ಲೆ ಮನೆಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಸಿದ್ದರಾಮಯ್ಯನ ತಾಕತ್ ಏನು ಅಂತ ತೋರಿಸಬೇಕಾಯ್ತೆ. ಸಿದ್ದರಾಮಯ್ಯನ ಕೆಣಕಿದ್ರ ಯಾವುದೇ ಕಾರಣ ನಿಮ್ ಯಾರನ್ನೂ ಬಿಡೋದಿಲ್ಲ. ಎಲ್ಲೇ ನೀವು ಬಿಜೆಪಿ ಆಗ್ಬೋದು, ಜೆಡಿಎಸ್ ಅವರ ಬನ್ನಿ, ನಿಮ್ಮ ಕಪ್ಪೌಟ ಪ್ರದರ್ಶನ ಮಾಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯನ ಅಭಿಮಾನಿಗಳು ಅವ್ರ ಅಪ್ಪನಿಗೆ ಹುಟ್ಟಿಲ್ಲ ಅಂತ ನಿಮ್ಗೆ ತೋರಿಸಬೇಕಾಯ್ತೆ. ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಗಳನ್ನ ಬಿಜೆಪಿ ಅವ್ರ ಕೈಲಿ ಸಹಿಸ್ಕೊಳಕ ಆಯ್ತಾ ಇಲ್ಲ. ಹೆಂಗಾರು ಮಾಡಿ ಸಿದ್ದರಾಮಯ್ಯ ಮೊದಲೊಂದ್ ಸಾರಿ 5 ವರ್ಷ ಸಂಪೂರ್ಣವಾಗಿ ಆಡಳಿತ ಮಾಡಿದ್ದಾರೆ. ಈಗಲೂ 5 ವರ್ಷ ಆಡಳಿತ ಮಾಡ್ಬಿಡ್ತಾರ. ಇವರು ಯಾವುದೇ ರೀತಿ ಹಗರಣ ಇಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಹಿಂಬಾಗಿಲಿನಿಂದ ಬಂದು ಅಧಿಕಾರ ಹಿಡಿಬೇಕು ಅನ್ನೋ ಸಂಚಿನಿಂದ, ದುರುದ್ದೇಶದಿಂದ ಇವರು ದೇಶದ ರಾಜಕಾರಣವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಈಗ ನಿಜವಾಗ್ಲೂ ಹಗರಣ ಅಂತಂದ್ರ ಈಗ ಹಿಂದ ಕುಮಾರಸ್ವಾಮಿ, ಯಡಿಯೂರಪ್ಪ, ವಿಜೇಂದ್ರ, ಕೇಂದ್ರ ನಾಯಕರು ಎಲ್ಲ ರಾಜಕೀಯಕ್ಕೆ ಬಂದಿದ್ದಾರೆ. ನೀವು ರಾಜಕೀಯಕ್ಕೆ ಬರಾಗ ನಿಮ್ಮ ಆಸ್ತಿ ಎಷ್ಟಿತ್ತು? ಈಗ ಸಿದ್ದರಾಮಯ್ಯ ರಾಜಕೀಯಕ್ಕೆ ಬಂದು ಸಿದ್ದರಾಮಯ್ಯನ ಆಸ್ತಿ ಎಷ್ಟಿತ್ತು? ನಿಮ್ಗೆ ತಾಕತ್ತಿದ್ರ, ದಮ್ಮಿದ್ರ ಬನ್ನಿ ಬಂತ ತನಿಖೆಗ ನೇರ ಸವಾಲ್ ಮಾಡ. ವಿಜೇಂದ್ರ ಅವ್ರ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ನಿಮ್ಮ ಮನೆಯಲ್ಲಿರೋ ಕೆಲಸದವ್ರು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡವ್ರ. ಬೆಂಗಳೂರಲ್ಲಿ 1000 ಕೋಟಿ ಸರ್ದಾರ ಅಂತ ಅವ್ರ ಮನೆಯಲ್ಲಿದ್ದವ್ರನ್ನ ಪತ್ರಕರ್ತರು ಬರೆಯಕ ತಯಾರಿ ಮಾಡಿದ್ರು. ಪತ್ರಕರ್ತಗ ಹಣ ಕೊಟ್ಟು ಅದನ್ನ ಒಬ್ಬ ಅವ್ರ ಮನೆಯಲ್ಲಿರೋರೆ ಇವತ್ತು 1000 ಕೋಟಿ ಸಂಪಾದನೆ ಮಾಡ್ಬೇಕಾದ್ರ ನಿಮ್ಮ ಹತ್ರ ಎಷ್ಟು ಹಣ ಇದೆ?